ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಇವತ್ತು ನಿಮಗೆ ಗೊತ್ತಿರಂಗೆ 64ನೇ IPL ಮ್ಯಾಚ್ ಕೂಡ ನಡೀತಿದೆ. ರಾಜಸ್ಥಾನ್ ರಾಯಲ್ಸ್ ಮತ್ತೆ ಲಕ್ನೋ ಸೂಪರ್ ಜೈಂಟ್ಸ್. ಹೆಂಗಾಗ್ಬಿಟ್ಟಿದೆ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಈ ಒಂದು ಮ್ಯಾಚ್ ಅನ್ನ ವಿನ್ ಆಗ್ಲೇಬೇಕು. ಈಗ 4ನೇ ಪ್ಲೇಸಿಗೆ ಸಖತ್ತು ದೊಡ್ಡ ಯುದ್ಧನೇ ಆಗಂಗ್ ಕಾಣ್ತಾ ಇದೆ. ಈಗ 3 ಪ್ಲೇಸ್ ಕೂಡ ಅಷ್ಟೇ ಟೀಮ್ಸ್ ಗಳು ವಶಪಡಿಸ್ಕೊಂಡಿದೆ. ಫಸ್ಟ್ನೇ ಪ್ಲೇಸ್ ಅಲ್ಲಿ RCB ಇದ್ರೆ, 2ನೇ ಪ್ಲೇಸ್ ಅಲ್ಲಿ GT ಇದೆ, 3ನೇ ಪ್ಲೇಸ್ ಅಲ್ಲಿ ಇಲ್ಲಿ SRH ಕೂಡ ಇದೆ. 8ನೇ ಮ್ಯಾಚ್ ಅನ್ನ ವಿನ್ ಆಗ್ಬಿಟ್ಟು 3ನೇ ಪ್ಲೇಸ್ ಅನ್ನ ಅವರು ರಿಕ್ವೈರ್ಡ್ ಮಾಡ್ಕೊಂಡ್ಬಿಟ್ರು. ಸೊ ಈಗ 4ನೇ ಪ್ಲೇಸಿಗೆ ತುಂಬಾ ಹೊಡೆದಾಟ ಕೂಡ ನಡೆದಿದೆ. ಈ ಕಡೆ ರಾಜಸ್ಥಾನ್ ರಾಯಲ್ಸ್, ಪಂಜಾಬ್ ಕಿಂಗ್ಸ್, DC, CSK, KKR ತುಂಬಾ ಮ್ಯಾಚಸ್ ಕೂಡ ಇದೆ. ಅಂದ್ರೆ ತುಂಬಾ ಟೀಮ್ಗಳು ಕೂಡ ಹೊಡೆದಾಡ್ತಾ ಇದೆ. ಯಾವ ಟೀಮ್ ಇಲ್ಲಿ 4ನೇ ಪ್ಲೇಸ್ ಅನ್ನ ಸೀಸ್ ಮಾಡ್ಕೊಳುತ್ತೆ ಅಂತ ನೋಡ್ಬೇಕು. ಅದಾದ್ಮೇಲೆ ಈಗ ನೋಡಿ, ನಾವು ಕೆಲವೊಂದು ಮ್ಯಾಚಸ್ ಗಳಿಂದ ಈಗ ಪ್ಲೇ ಆಫ್ ನಿಯರ್ ಬರ್ತದಂಗೆ ಕೆಲವೊಂದು ಮ್ಯಾಚಸ್ ಗಳನ್ನ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ ಕೂಡ ಆಗೋಗ್ಬಿಡುತ್ತೆ. ಈಗ ನೋಡಿ, KKR ಮತ್ತೆ GT ಮ್ಯಾಚ್ ಇತ್ತಲ್ಲ, ಅವತ್ತು ಎಲ್ಲ ಕೂಡ GT ವಿನ್ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ರು. ಇಲ್ಲಿ KKR ಕೂಡ ವಿನ್ ಆಯ್ತು. ಅದಾದ್ಮೇಲೆ ಈ ಕಡೆ ಮೊನ್ನೆ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ RCB ಮತ್ತೆ PBKS. ಪಂಜಾಬ್ ಅವರಿಗೆ ಮಸ್ಟ್ ವಿನ್ ಗೇಮ್, ಅದು ಪಂಜಾಬ್ ವಿನ್ ಆಗುತ್ತೆ ಅಂತ ಎಲ್ಲ ಕೂಡ ಅನ್ಕೊಂಡಿದ್ರು. ನಾನು ನಿಮ್ಗೆ ಪಂಜಾಬ್ ಅಂತಾನೆ ಕೂಡ ಹೇಳಿದೆ. ಅದೇ ರೀತಿ ಪಂಜಾಬ್ ಅವತ್ತಿನ ಮ್ಯಾಚ್ ಎಷ್ಟು ಕೆಟ್ಟಾಗಾಡಿ ಸೋತ್ರು ನೀವೇ ನೋಡಿದ್ರ. ಅದಾದ್ಮೇಲೆ ಮೊನ್ನೆ ರಾಜಸ್ಥಾನ್ ಮತ್ತೆ DC ಮ್ಯಾಚ್ ಕೂಡ ಇತ್ತು. ಅವೆಲ್ಲ ಕೂಡ ರಾಜಸ್ಥಾನ್ ವಿನ್ ಆಗುತ್ತೆ, ಅವ್ರಿಗೆ ಇದು ಮಸ್ಟ್ ವಿನ್ ಗೇಮ್ ಅಂತ ಕೂಡ ಹೇಳ್ತಿದ್ರು. ಅಲ್ಲಿ ರಾಜಸ್ಥಾನ್ ಮತ್ತೆ ಸೋತ್ರು, DC ವಿನ್ ಆದ್ರು. ನಾನು DC ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಮತ್ತೆ ನಿನ್ನೆ ನೋಡಿ CSK ಕೂಡ ಅಷ್ಟೇ, ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾರೆ. ಪ್ರೀವಿಯಸ್ ಆಡಿರೋ ಮ್ಯಾಚಸ್ ಗಳನ್ನ ನೀವೇ ನೋಡಿದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ವಿನ್ ಆಗಿದ್ರೆ ಅಂತ. ನಿನ್ನೆ ಮ್ಯಾಚ್ ಏನಾಯ್ತೋ ಗೊತ್ತಿಲ್ಲ ಗುರು, ಫುಲ್ ಮ್ಯಾಚ್ ಫ್ಲಿಪ್ ಆಗ್ಬಿಟ್ಟಿದ್ದು. ಅದಾದ್ಮೇಲೆ ನಿನ್ನೆ CSK ಅವರು ಕೂಡ ಅಷ್ಟೇ ಸುಮಾರು 2 ಗೇಮ್ ಅನ್ನು ಅವರು ವಿನ್ ಆಗ್ಲೇಬೇಕಿತ್ತು. ಹಾಗಾಗಿ ನಿನ್ನೆ ಮ್ಯಾಚ್ ಅನ್ನ ವಿನ್ ಆಗ್ತಾರೆ ಅಂತ ಕೂಡ ಅನ್ಕೊಂಡೆ. ಆದ್ರೆ ಇಲ್ಲಿ SRH ಅವರು ಕೂಡ ಅಷ್ಟೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೇಮ್ ಅನ್ನ ಕೂಡ ಫ್ಲಿಪ್ ಮಾಡಿದ್ದು. ಅದೇ ಹೇಳಿದ್ದು, ನಾವ್ ಏನು ಪ್ರೆಡಿಕ್ಟ್ ಮಾಡ್ತಾ ಇದೀವಿ ಅದ್ರ ಅಗೇನ್ಸ್ಟ್ ಆಗ್ತಿದೆ. ಸ್ಟ್ರಾಂಗ್ ಟೀಮ್ ಗಳು ವೀಕ್ ಆಗ್ತಾ ಇದೆ, ವೀಕ್ ಟೀಮ್ ಗಳು ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಯಾವ್ದ್ರ ಈ ತರ ಆಯ್ತು ಅಂದ್ರೆ ಏನ್ ಪ್ರಿಡಿಕ್ಷನ್ ಕೊಟ್ರು ಕೂಡ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಲ್ಲ. ಅದಾದ್ಮೇಲೆ ಅಂತದ್ರಲ್ಲಿ ನೀವು ತುಂಬಾ ಜನ ಕಾಮೆಂಟ್ಸ್ ಅನ್ನ ಕೂಡ ಮಾಡ್ತೀರಾ. ನೀವು ಕೊಟ್ಟಿದ್ ಪ್ರಿಡಿಕ್ಷನ್ ಆಡ್ದೆ ಅಷ್ಟ್ ಲಾಸ್ ಆಯ್ತು ಇಷ್ಟ್ ಲಾಸ್ ಆಯ್ತು ಅಂತ. ನಾನು ಎಲ್ಲರೂ ನಿಮ್ಗೆ ಹೇಳಿದ್ದೀನಿ ಬೆಟ್ಟಿಂಗ್ ಆಡಿ ಹಾಗೆ ಅಂತ. ದಯವಿಟ್ಟು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನನಗೆ ಹೇಳಿದ್ದೀನಿ, ನೀವು ಸೇವಿಂಗ್ಸ್ ಮಾಡೋ ಅಮೌಂಟ್ ಒಂದು 20,000 ಇರುತ್ತೆ, 30,000 ಇರುತ್ತೆ. ಅದನ್ನ ನೀವು ತಗೊಂಬಂದು ಒಂದೇ ದಿವಸದಲ್ಲಿ 1,000 ಮಾಡ್ತೀನಿ, 2,000 ಮಾಡ್ತೀನಿ, 20,000 ಮಾಡ್ತೀನಿ ಅಂತ ಬಂದ್ರೆ ಹೆಂಗ್ ಸಾಧ್ಯ ಹೇಳಿ. ಒಂದೊಂದು ಲಾಸ್ಟ್ ಮೊಮೆಂಟ್ ಅಲ್ಲಿ ಕೂಡ ಕ್ರಿಕೆಟ್ ಅಲ್ಲಿ ಯಾವ ತರ ಫ್ಲಿಪ್ ಆಗುತ್ತೆ ನೀವೇ ನೋಡಿದ್ರೆ. ಎನ್ನೆ ಕೂಡ ಅಷ್ಟೇ CSK ಏನಾದ್ರು ಹೆನ್ರಿ ಕ್ಲಾಸ್ ಅನ್ನ ಒಂದೇ ಒಂದು ಕ್ಯಾಚ್ ಅನ್ನ ಹಿಡಿದಿದ್ರು ಕೂಡ ಸಾಗಿತ್ತು. ಅದು CSK ಕಡೆ ಬರೋ ಮ್ಯಾಚ್ ಅದು. ಬಟ್ ಏನ್ ಮಾಡ್ತೀರಾ ಕ್ರಿಕೆಟ್ ಅಲ್ಲಿ, ಅದೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಕೂಡ ಆಗ್ಬೋದು. IPL ಅಂದ್ರೇನೆ ಹಂಗೆ. ಅವಾಗ್ಲೇ ಹೇಳಿದ್ನಲ್ಲ, ವೀಕ್ ಟೀಮ್ ನೀವು ಸ್ಟ್ರಾಂಗ್ ಟೀಮ್ ಅನ್ಕೊಂಡು ಅದ್ರ ಮೇಲೆ ಇಷ್ಟು ಅಮೌಂಟ್ ಅನ್ನ ಸುರಿತೀರಾ ಅನ್ಕೊಳ್ಳಿ, ಆ ಮ್ಯಾಚ್ ಅವತ್ತು ಲಾಸ್ ಆಗುತ್ತೆ. ವೀಕ್ ಟೀಮ್ ಅಂತ ಸ್ಟ್ರಾಂಗ್ ಟೀಮ್ ಮೇಲೆ ಹಾಕ್ತೀರಾ, ಅವಾಗ ಹೋಗುತ್ತೆ. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಮೈಂಡ್ ಸೆಟ್ ಏನ್ ಬರುತ್ತೆ ಗೊತ್ತಾ, ಲಾಸ್ಟ್ ಈ ಸ್ಟ್ರಾಂಗ್ ಟೀಮ್ ಈ ವೀಕ್ ಟೀಮ್ ಮೇಲೆ ಸೋತಿದೆ, ಹಾಗಾಗಿ ನಾನು ಈ ಸಲ ವೀಕ್ ಟೀಮ್ ಮೇಲೆ ಹಾಕ್ತೀನಿ ಅಂತ ಹಾಕ್ತೀರಾ. ಅವಾಗ ವೀಕ್ ಟೀಮ್ ಲಾಸ್ ಆಗುತ್ತೆ, ಸ್ಟ್ರಾಂಗ್ ಟೀಮ್ ವಿನ್ ಆಗುತ್ತೆ. ಆಗ್ತಾ ಇರೋದಿದೆ ಈ IPL ಸೀಸನ್ ಅಂತ ಅಲ್ಲ, ಪ್ರತಿ ಸೀಸನ್ ಬೇಕಾದ್ರೆ ನೀವು ತೆಗೆದು ನೋಡಿ ಆಗ್ತಾ ಇರೋದಿದೆ. ಅದೇನು ಅಂತ ಹಂಗೂ ಗೊತ್ತಾಗ್ತಾ ಇಲ್ಲ. ಬಟ್ ಪ್ರೆಡಿಕ್ಟ್ ಮಾಡಿ ಅನಾಲಿಸಿಸ್ ಮಾಡೋದಷ್ಟು ನಮ್ಮ ಕೆಲಸ. ಆಗೋದು ಬಿಡೋದು ಅಲ್ಲಿ ಪ್ಲೇಯರ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಮ್ಯಾಚ್ ಮೇಲೆ ಕಾನ್ಸಂಟ್ರೇಷನ್ ಕೂಡ ಮಾಡೋಣ. RR ಮತ್ತೆ LSG ಮ್ಯಾಚ್ ಕೂಡ ಇದೆ. ನಾನು ನಿಮಗೆ ವಿಡಿಯೋದಲ್ಲಿ ಒಂದು ಪ್ರಾಬಬಿಲಿಟಿನ ಪ್ರೊವೈಡ್ ಕೂಡ ಮಾಡ್ತೀನಿ, ಈ ಒಂದು ಟೀಮ್ ಇವತ್ತು ವಿನ್ ಆಗ್ಬೋದು ಅಂತ. ಬಟ್ ನೀವು ನನ್ನ ಪ್ರಿಡಿಕ್ಷನ್ ಅನ್ಕೊಂಡು ಬೆಟ್ಟಿಂಗ್ ಆಡಕ್ ಹೋದ್ರಿ ಅಂದ್ರೆ ನಾನು ನಿಜವಾಗ್ಲೂ ಜವಾಬ್ದಾರಿ ಆಗೋದಿಲ್ಲ. ಮತ್ತೆ ಬೆಟ್ಟಿಂಗ್ ಆಡ್ಬೇಡಿ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದು. ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೋಡಿ, ಖುಷಿ ಪಡಿ, ಎಂಜಾಯ್ ಮಾಡಿ. ಅದ್ ಬಿಟ್ಕೊಂಡು ನೀವು ಕಷ್ಟಪಟ್ಟು ದುಡ್ದಿರೋ ಅಮೌಂಟ್ ಅನ್ನ ವೇಸ್ಟ್ ಮಾಡಿ ಇರೋ ದುಡ್ಡನ್ನು ಕೂಡ ಕಳ್ಕೊಳಕ್ ಹೋಗ್ಬೇಡಿ. ಇವತ್ತಿನ ಮ್ಯಾಚ್ ನಡೀತಿರೋದೇ ರಾಜಸ್ಥಾನ್ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ, ಜೈಪುರದಲ್ಲಿ. ಅಂದ್ರೆ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ ಕೂಡ ಮ್ಯಾಚ್ ಕೂಡ ನಡೀತಿದೆ. ಹಾಗಾಗಿ ಈ ಪಿಚ್ ಯಾವ ತರ ಅಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿದ್ರು ಕೂಡ ನಾವು 200 ನಿಯರ್ ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಮತ್ತೆ ಇನ್ನೊಂದೇನು ರಾಜಸ್ಥಾನ್ಗೆ ಬ್ಯಾಟ್ ನ್ಯೂಸ್ ಅಂದ್ರೆ, ಇಲ್ಲಿ ಲಾಸ್ಟ್ ಆಡಿರೋ 3 ಮ್ಯಾಚ್ ಕೂಡ ರಾಜಸ್ಥಾನ್ ಅಲ್ಲಿ ವಿನ್ ಆಗಿಲ್ಲ. ಸೊ ಹಾಗಾಗಿ ಇದೊಂಥರ ಇಕ್ಕಟ್ಟಿನ ಪರಿಸ್ಥಿತಿ. ರಾಜಸ್ಥಾನ್ ಅವರಿಗೆ ವಿನ್ ಆಗ್ಲೇಬೇಕು, 4ನೇ ಪ್ಲೇಸ್ ನವರು ವಶಪಡಿಸ್ಕೊಬೇಕು ಅಂದ್ರೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಕೂಡ ಆಗುತ್ತೆ. ಅದಾದ್ಮೇಲೆ LSG ಕೂಡ ಅಷ್ಟೇ ಅದೇ ರೀತಿ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ನೋಡ್ಬೋದು ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಅನ್ನ ಕೂಡ ವಿನ್ ಆಗಿ ಬರ್ತಿದೆ. ಇದೇ ಅವರು ಸ್ಟಾರ್ಟಿಂಗ್ ಇಂದ ಆಡ್ಕೊಂಡ್ ಬಂದಿದ್ರು ಅಂದ್ರೆ ಟೀಮ್ ಇವತ್ತು ಎಲ್ಲೋ ಇರ್ಬೋದಿತ್ತು. ಆದ್ರೆ ಅನ್ಯಾಯವಾಗಿ ಅವರೇ ಹಾಳು ಮಾಡ್ಕೊಂಡು ಲಾಸ್ಟ್ ಮೊಮೆಂಟ್ ಅಲ್ಲಿ ಎಲಿಮಿನೇಟ್ ಆದ್ಮೇಲೆ ಈ ತರ ಆಡ್ತಾರೆ ಅಂದ್ರೆ, ಸೊ ಏನ್ ಹೇಳ್ಬೇಕು ಗೊತ್ತಾಗೋದಿಲ್ಲ. ನೋಡ್ಬೋದು ಮಿಚೆಲ್ ಮಾರ್ಷ್, ಜೋಶ್ ಇಂಗ್ಲಿಷ್, ನಿಕೋಲಸ್ ಪುರನ್ ಯಾವ ಲೆವೆಲ್ಗೆ ಆಡ್ತಾ ಇದಾರೆ, ಯಾವ ಲೆವೆಲ್ಗೆ ಫಾರ್ಮಿಗೆ ವಾಪಸ್ ಆಗಿದ್ರೆ ನೀವೇ ನೋಡ್ತಿದ್ರ. ಹಾಗಾಗಿ ಪ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟ ಆಗೋರು. ನೋಡಿ ಲಾಸ್ಟ್ ಮ್ಯಾಚ್ ಅದ್ರ ಹಿಂದಿನ ಮ್ಯಾಚ್ ಸಖತ್ತಾಗಿ ಆಡಿದ್ದಾರೆ. ಇವತ್ತು ಇಂಥ ಪ್ಲೇಯರ್ ಲಾಸ್ ಕೂಡ ಆಗ್ಬೋದು. ಏನ್ ಮಾಡಕ್ಕಾಗುತ್ತೆ ಗುರು, ನಾವು ಒಂದು ಪ್ರಿಡಿಕ್ಷನ್ ಕೊಟ್ಟಿರ್ತೀವಿ, ಅದು ಫ್ಲಿಪ್ ಆಯ್ತು ಅಂದ್ರೆ ಏನ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೇ ಕಾರಣಕ್ಕೆ ನಾನು ನಿಮ್ಗೆ ಹೇಳಿದ್ದು IPL ಆಡೋದು ತುಂಬಾ ಡೇಂಜರ್ ಅಂತ. ಮತ್ತೆ ಪ್ರೆಡಿಕ್ಟ್ ಮಾಡಿ ಜಸ್ಟ್ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಷ್ಟೇ. ಬಟ್ ನೀವು ದುಡ್ಡು ಹಾಕಿ ದುಡ್ಡು ಮಾಡ್ತೀನಿ ಅಂತ ಹೋದ್ರಿ ಅಂದ್ರೆ ಪಕ್ಕ ಲಾಸ್ ಆಗ್ತೀರಾ. ಇನ್ನ ಪಾಯಿಂಟ್ಸ್ ಟೇಬಲ್ ನ ನೋಡಕ್ ಹೋದ್ವಿ ಅಂದ್ರೆ, ಈಗಾಗಲೇ ರಾಜಸ್ಥಾನ್ ಅವರು ಸುಮಾರು 5ನೇ ಪ್ಲೇಸ್ ಅಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೂಡ ಕೂತ್ಕೊಂಡಿದ್ದಾರೆ. ಇವತ್ತೇನಾದ್ರು ವಿನ್ ಆಯ್ತು ಅಂದ್ರೆ ಅವರು 4ನೇ ಪ್ಲೇಸ್ ಕೂಡ ಹೋಗ್ತಾರೆ ಅಂತ ಅನ್ಸುತ್ತೆ. ಅವ್ರದ್ದು ಈಗಾಗಲೇ ಆಡಿರುವ 12 ಮ್ಯಾಚಸ್ ಅಲ್ಲಿ 6 ಮ್ಯಾಚ್ ಅನ್ನ ವಿನ್ ಆದ್ರೆ 6 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ರೆ. ಮತ್ತೆ ನೆಟ್ ರನ್ ರೇಟ್ 0.027 ಕೂಡ ಇದೆ. ಮತ್ತೆ 1 ಪಾಯಿಂಟ್ ಎಕ್ಸ್ಟ್ರಾ ಕೂಡ ಸಿಗುತ್ತೆ. ಹಾಗಾಗಿ ಡೈರೆಕ್ಟ್ ಇಲ್ಲಿ ಪಂಜಾಬ್ ನ ಕೆಳಗಕ್ಕೆ ರಾಜಸ್ಥಾನ್ ಅವರು ಮೇಲ್ ಕೂಡ ಹೋಗ್ತಾರೆ ವಿನ್ ಆದ್ರೆ ಮಾತ್ರ. ಇನ್ ಕೇಸ್ LSG ಕೂಡ ಅದೇ ರೀತಿ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಇಲ್ಲ ಗುರು,
ನಾವು ಈಗಾಗಲೇ ಎಲಿಮಿನೇಟ್ ಆಗಿದ್ದೀವಿ, ನೀವು ಕೂಡ ಹೊರಗೆ ಬರಬೇಕು ಅಂತ ಅವರು ಕೂಡ ಪಟ್ಟಿಡಿದ್ರು ಅಂದ್ರೆ ಪಕ್ಕ ಇವತ್ತು ಆರನ್ನ ಕಾಲು ಎಳಿತಾರೆ LSG ಅವರು. ಇನ್ನು ರಾಜಸ್ಥಾನ್ ಅವರಿಗೆ ಇನ್ನೊಂದೇನು ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ಈಗ ಲಾಸ್ಟ್ 3 ಮ್ಯಾಚ್ ಕೂಡ ಲಾಸ್ ಕೂಡ ಆಗ್ತಾ ಬರ್ತಾ ಇದಾರೆ. ಈಗ ಅದ್ರಕ್ಕಿಂತ ಮುಂಚೆ ನೋಡ್ತಾ ಅಂದ್ರೆ ಆ ರಾಜಸ್ಥಾನ್ ರಾಯಲ್ಸ್ ಕೂಡ ಅಷ್ಟೇ ಎಷ್ಟು ಸ್ಟ್ರಾಂಗ್ ಆಗಿತ್ತು ನೀವೇನ್ ನೋಡ್ತಾ ಇದ್ದೀರಾ. ಅದೇ ಹೇಳಿದ್ದು ವೀಕ್ ಅನ್ನೋ ಟೀಮು ಸ್ಟ್ರಾಂಗ್ ಆಗ್ತಾ ಬರ್ತಾ ಇದೆ, ಸ್ಟ್ರಾಂಗ್ ಅನ್ನೋ ಟೀಮು ಮತ್ತೆ ವೀಕ್ ಆಗಿ ಹೋಗ್ತಾ ಇದೆ. ಏನಂದ್ರೆ ಗೊತ್ತಾಗ್ತಿಲ್ಲ. ಪಂಜಾಬ್ನ ಎಕ್ಸಾಂಪಲ್ ಆಗಿ ತಗೊಬಹುದು, ಯಾವ ಲೆವೆಲ್ಗೆ ಆಡ್ತಿದ್ರು ಸ್ಟಾರ್ಟಿಂಗು ಚೆಚ್ಚಿ ಬಿಸಾಕ್ತಾ ಇದ್ರು. ಈಗ ನೋಡ್ತಾ ಅಂದ್ರೆ ಫುಲ್ ವೀಕ್ ಆಗಿ ಹೋಗ್ಬಿಟ್ಟಿದೆ ಟೀಮು. ಅದೇ ರೀತಿಯಾಗಿ ರಾಜಸ್ಥಾನ್ ಕೂಡ ಅದೇ ರೀತಿಗಿದೆ. ಕಂಪೇರ್ ಮಾಡ್ತಂದ್ರೆ ಈಗ LSG ತುಂಬಾ ಸ್ಟ್ರಾಂಗ್ ಕೂಡ ಕಾಣ್ತಾ ಇದೆ. ಮತ್ತೆ ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರ, ಯಶಸ್ವಿ ಜೈಸ್ವಾಲ್ ಮತ್ತೆ ಫ್ಲಾಪ್ ಕೂಡ ಆಗಿದ್ದು, ವೈಭವ್ ಸೂರ್ಯವಂಶಿ ಕೂಡ ಮಿಂಚಿದ್ದು. ಒಂದ್ ಟೈಮ್ ಅಲ್ಲಿ ಇಬ್ರು ಕೂಡ ನಿಂತ್ಕೊಂಡ್ರು ಅಂದ್ರೆ ಪವರ್ ಪ್ಲೇನ ಫುಲ್ ಧೂಳಿಪಟ ಮಾಡಾಕ್ತಾ ಇದ್ರು. ಆದ್ರೆ ಅಲ್ಲಿ ಒಬ್ರು ಫ್ಲಾಪ್ ಆಗ್ತಾ ಇದಾರೆ, ಇನ್ನೊಬ್ರು ಆಡ್ತಾ ಇದ್ರೆ. ಮತ್ತೆ ಈ ಕಡೆ ಪಂಜಾಬ್ ಕಡೆ ಕೂಡ ಅಷ್ಟೇ ನೋಡಿದ್ರ ಇಬ್ರು ಕೂಡ ಇಲ್ಲಿ ಫ್ಲಾಪ್ ಕೂಡ ಆಗ್ತಾ ಇರೋದು, ಟೀಮಿಗೆ ದೊಡ್ಡ ಹೊಡೆತ ಕೂಡ ಕೊಡ್ತಾ ಇದೆ. ಬಿಡಿ ಪಂಜಾಬ್ ಕಡೆ ಮಾತಾಡೋದು ಬೇಡ, ಈಗ ರಾಜಸ್ಥಾನ್ ರಾಯಲ್ಸ್ ನ ಕಡೆ ಮಾತಾಡೋಣ. ಸೊ ರಾಜಸ್ಥಾನ್ ರಾಯಲ್ಸ್ ಕೂಡ ಅಷ್ಟೇ ಓಪನರ್ಸ್ ಗಳು ಫ್ಲಾಪ್ ಕೂಡ ಆಗ್ತಿದ್ದಾರೆ. ಈ ಮ್ಯಾಚ್ ಕೂಡ ಯಶಸ್ವಿ ಜೈಸ್ವಾಲ್ ಫ್ಲಾಪ್ ಕೂಡ ಆಗಿದ್ದು ಲಾಸ್ಟ್ ಮ್ಯಾಚ್. ಅದಾದ್ಮೇಲೆ ಅದ್ರ ಪ್ರೀವಿಯಸ್ ಮ್ಯಾಚ್ ಕೂಡ ಅಷ್ಟೇ ಯಶಸ್ವಿ ಜೈಸ್ವಾಲ್ ಕೇವಲ 3 ರನ್ಗೆ ಔಟ್ ಆಗಿ ಫ್ಲಾಪ್ ಕೂಡ ಆಗೋಗಿದ್ದಾರೆ. ಇನ್ನ ನೋಡ್ಬೇಕು ಇವತ್ತು ಕೂಡ ಇದೇ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂದ್ರೆ ಇವತ್ತು ಕೂಡ ರಾಜಸ್ಥಾನ್ ರಾಯಲ್ಸ್ ಮನೆಗೆ ಹೋಗ್ಬೇಕಾಗುತ್ತೆ. ಇನ್ನ ನೋಡಿ ಈಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಅನ್ನ ಕೂಡ ಲಾಸ್ ಆಗ್ತಿದ್ರು. ರಿಯಾನ್ ಪರಾಗು ಅದಾದ್ಮೇಲೆ ಧ್ರುವ್ ಜರಲು ಒಂದ್ ಮ್ಯಾಚ್ ಆಡಿದ್ರೆ ಒಂದ್ ಮ್ಯಾಚ್ ಫ್ಲಾಪ್ ಕೂಡ ಆಗ್ತಿದ್ರು. ಆದ್ರೆ ಲಾಸ್ಟ್ ಮ್ಯಾಚ್ ಕೆಲವೊಂದು ಲಾಸ್ಟ್ 2 ರಿಂದ 3 ಮ್ಯಾಚ್ ರಿಯಾನ್ ಪರಾಗ್ ಯಾವ ತರ ಆಡ್ತಿದ್ರ ನೀವೇ ನೋಡಿದ್ರ. ಲಾಸ್ಟ್ ಮ್ಯಾಚ್ ಅಂತೂ ಫುಲ್ ಕಂಗಾಲ್ ಮಾಡಕ್ ಬಿಟ್ರು. 26 ಬಾಲಿಗೆ 51 ರನ್ ಹೊಡಿತಾರ ಅಂದ್ರೆ ನೋಡಿ ಫಾರ್ಮ್ ಅಲ್ಲೇ ಇರಲಿಲ್ಲ ಪ್ಲೇಯರ್. ಸೀಸನ್ ಎಂಡ್ ಆಗೋ ಟೈಮ್ ಅಲ್ಲಿ ಯಾವ ಲೆವೆಲ್ಗೆ ಆಡ್ತಾರೆ ನೀವೇ ನೋಡ್ತಾರೆ. ಇಲ್ಲಿ ಸ್ಟ್ರಾಂಗ್ ಇದ್ದ ಓಪನರ್ಸ್ ಗಳು ವೀಕ್ ಆಗ್ತಾ ಇದಾರೆ, ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ವೀಕ್ ಅಂತ ಅಂತಿದ್ರು, ಈಗ ಅದು ಸ್ಟ್ರಾಂಗ್ ಕೂಡ ಆಗ್ತಾ ಇದೆ. ಅದಾದ್ಮೇಲೆ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಳ್ಳೆ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಜೋಫ್ರಾ ಆರ್ಕರ್, ಆಡಮ್ ಮಿಲ್ನೆ, ಬ್ರಿಜೇಶ್ ಶರ್ಮಾ, ದಸುನ್ ಸನಕ, ಯಶ್ರಾಜ್ ಪುಂಜಾ, ಡೊನಾನ್ ಫೆರೇರಾ. ಸೊ ಸಖತ್ತಾದ ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ ಕಂಪೇರ್ ಟು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್. ಈಗ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ನೋಡ್ಬೇಕು ಈ ಬೌಲಿಂಗ್ ಡಿಪಾರ್ಟ್ಮೆಂಟ್ LSG ಅವ್ರನ್ನ ಯಾವ ತರ ಕಟ್ ಆಗ್ತಾರೆ ಇವತ್ತು ಅಂತ. ಇನ್ನ LSG ಕಡೆ ಬಂದ್ವಿ ಅಂದ್ರೆ ಟೀಮ್ ಬಗ್ಗೆ ಈಗ 2 ಮಾತೆ ಎಲ್ಲಾಗರು ಆ ಲೆವೆಲ್ ಸ್ಟ್ರಾಂಗ್ ಕೂಡ ಆಗ್ಬಿಟ್ಟಿದೆ. ಬಂದ ಓಪನರ್ಸ್ ಗಳ ಚರ್ಚಿತಾ ಇದಾರೆ. ಮಿಚೆಲ್ ಮಾರ್ಷ್ ಮತ್ತೆ ಜೋಶ್ ಇಂಗ್ಲಿಷ್ ಯಾವ ಲೆವೆಲ್ಗೆ ಆಡ್ತಿದ್ರ ನೀವೇ ನೋಡ್ತೀರಾ. ಅದೇ ರೀತಿಗೆ ನಿಕೋಲಾಸ್ ಪೂರನ್ ಕೂಡ ಅಷ್ಟೇ ಯಾವ ಲೆವೆಲ್ಗೆ ಚಚ್ಚುತ್ತಾ ಇದಾರೆ ನೀವೇ ನೋಡ್ತೀರಾ. ಏನೋ ಗೊತ್ತಿಲ್ಲ, ಸೀಸನ್ ಎಂಡ್ ಆಗ್ತಾ ಅದು ಈಗ ಎಲಿಮಿನೇಟ್ ಆದ್ಮೇಲೆ ಈಗ ಆಡಿದ್ರು ಬಿಟ್ರು ಸೋತ್ರು ಅವ್ರಿಗೆ ಮ್ಯಾಟರ್ ಆಗೋದಿಲ್ಲ. ಆದ್ರೂ ಕೂಡ ಈಗ ಸೋತಾಗ ಎಲಿಮಿನೇಟ್ ಆದ್ಮೇಲೆ ಸಕ್ಕತ್ತಾಗಿ ಆಡ್ತಾ ಇದ್ರೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಯಾವ ಲೆವೆಲ್ಗೆ ಆಡಿದಾರೆ ನೀವೇ ನೋಡಿದಿರಾ. ಹಾಗಾಗಿ ಇವತ್ತು ಕೂಡ ಅಷ್ಟೇ RRಗೆ ಅಷ್ಟು ನಾವ್ ಅನ್ಕೊಂಡಂಗೆ ಈಸಿ ಇರೋದಿಲ್ಲ. LSG ಒಂದ್ ಕಡೆ ಹೊಡಿಯೋ ಮೊಮೆಂಟ್ ಕೂಡ ನಂಗೆ ಇವತ್ತು ಕಾಣಿಸ್ತಾ ಇದೆ. ಇನ್ನು LSG ಅವರ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಈಗ ಸಖತ್ ಸ್ಟ್ರಾಂಗ್ ಆಗಿದೆ. ನೋಡ್ಬೋದು ಲಾಸ್ಟ್ ಮ್ಯಾಚ್ ಅಲ್ಲಿ ಆಕಾಶ್ ಅಂತ ಸುಮಾರು 3 ವಿಕೆಟ್ ಅನ್ನ ಕೂಡ ತೆಗೆದು ಪವರ್ ಪ್ಲೇ 2 ವಿಕೆಟ್ ಅನ್ನು ಉಡಾಯಿಸ್ಬಿಟ್ರು. ಅದಾದ್ಮೇಲೆ ಈ ಕಡೆ ಮೊಹಮ್ಮದ್ ಶಮಿ, ಪ್ರಿನ್ಸ್ ಯಾದವ್, ಮಯಾಂಕ್ ಯಾದವ್, ಶಾಬಾಜ್ ಅಹಮದ್ ನ ಹಾಕೊಂಡ್ಮೇಲೆ ಟೀಮ್ ಇನ್ನೊಂಥರ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಅವ್ರ ಈ ಕಡೆ ಬ್ಯಾಟಿಂಗ್ ಅಲ್ಲಿ ಕೂಡ ಅದೇ ರೀತಿ ಹೆಲ್ಪ್ ಅನ್ನ ಕೂಡ ಮಾಡ್ಕೊಡ್ತಾರೆ, ಮತ್ತೆ ಈ ಕಡೆ ಬೌಲಿಂಗ್ ಅಲ್ಲಿ ಕೂಡ ಅದೇ ರೀತಿ ಹೆಲ್ಪ್ ಅನ್ನ ಕೂಡ ಮಾಡ್ಕೊಡ್ತಿರೋದ್ರಿಂದ ಟೀಮಿಗೆ ಸಖತ್ ಅಡ್ವಾಂಟೇಜ್ ಕೂಡ ಸಿಗ್ತಿದೆ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಮಿಂಚ್ಬೋದು ಅಂತ ನನಗೆ ಅನಿಸ್ತಾ ಅಂದ್ರೆ ವೈಭವ್ ಸೂರ್ಯವಂಶಿ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇರೋದ್ರಿಂದ ಅವ್ರು ಇವತ್ತು ಮಿಂಚ್ಬೋದು. ನೋಡಿ ಈಗ ಮಾರ್ಕೆಟ್ ಪ್ರತಿಯೊಂದು ಕೂಡ ವೈಭವ್ ಸೂರ್ಯವಂಶಿ ಆಡುತ್ತೆ ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಇವತ್ತು ವೈಭವ್ ಸೂರ್ಯವಂಶಿ ಫ್ಲಾಪ್ ಕೂಡ ಆಗ್ಬೋದು. ಸೊ ಏನ್ ಮಾಡಕ್ಕಾಗುತ್ತೆ, ಈಗ ಬ್ಯಾಕ್ ಟು ಬ್ಯಾಕ್ ನಾವು ಹಳೆ ಸ್ಟಾಟ್ಸ್ ಅನ್ನ ನೋಡಿ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಕೂಡ ಆಗ್ಬಿಟ್ಟಿದೆ. ಇವತ್ತು ನೋಡಿ ವೈಭವ್ ಸೂರ್ಯವಂಶಿ ಮತ್ತೆ ಮಿಚೆಲ್ ಮಾರ್ಷ್ ಮೇಲೆ ಹೋಪ್ ಕೂಡ ಇದೆ. ಈಗ ಬ್ಯಾಕ್ ಟು ಬ್ಯಾಕ್ ಫಾರ್ಮ್ ಅಲ್ಲಿ ಕೂಡ ಇರೋದ್ರಿಂದ ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರಂತ. ಇನ್ನ ಜೋಫ್ರಾ ಆರ್ಕರ್ ಮತ್ತೆ ಪ್ರಿನ್ಸ್ ಯಾದವ್ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಇನ್ನ ಇವತ್ತಿನ ಮ್ಯಾಚ್ ವಿನ್ನರ್ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಒಂದು ಪ್ರಾಬಬಿಲಿಟಿ ಪ್ರೊವೈಡ್ ಕೂಡ ಮಾಡ್ತೀನಿ. ಇವತ್ತು ನನಗೆ ಆಲ್ಮೋಸ್ಟ್ ಮಾರ್ಕೆಟ್ ಏನ್ ಪ್ರೆಡಿಕ್ಟ್ ಮಾಡ್ತೆ ಅಂದ್ರೆ RR ವಿನ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತೆ. ಆದ್ರೆ ಇವತ್ತು LSG ಗೆ ಸ್ವಲ್ಪ ಹೋಪ್ ಇದೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ನೋಡೋಣ ಇವತ್ತು LSG ಯಾವ ತರ ಆಡ್ತಾರೆ ಏನು ಅಂತ. ಟಾಸ್ ಆದ್ಮೇಲೆ ನಾನು ನಿಮಗೆ ಕಮ್ಯುನಿಟಿ ಟ್ಯಾಬಲ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ ವಿನ್ನರ್. ನೀವು ಬೇಕಾದ್ರೆ ಜಾಯಿನ್ ಕೂಡ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಕೂಡ ಮಾಡಿರ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.